ಎಲ್ಲ ಕೆಲಸನೂ ಮುಗ್ದೈತಿ, ಹುಡುಗರನ್ನ ತಯಾರು ಮಾಡೀನಿ, ನಾನು ತಯಾರಾಗೀನಿ. ಆದರೆ ಇವ್ರು ಎಲ್ಲೋದ್ರು ಅಂತ ನಾನೆಲ್ಲ ತಯಾರಾಗಿ ಎಷ್ಟೊತ್ತಾಯ್ತು, ಎಲ್ಲೋದ್ರು ಇವರು? ಹಿಂಗೆ ಕೊಣಾಗಿದ್ದಾರೆ ಹೆಂಗೆ ರೀ? ನನ್ ಟಾಪ್ ಎಲ್ಲಿಟ್ಟೇನೆ ಕಾಣಿಸ್ತಾನೆ ಇಲ್ಲ. ಹುಡುಕ್ ಸಾಕಾಗ್ತೈತ್ ನನಗಿಲ್ಲಿ. ನೀನಾರ ಅಲ್ಲಿ ಕೆಳಗೆ ಹೋಗಿ ನಿಂತ್ಕೊಂಡ್ಬಿಟ್ಟೆ ತಯಾರಾಗಿ. ಇರು, 1 ನಿಮಿಷ ಬರ್ತೀನಿ. ರಿಷರಾಗೆ ನಿಮ್ದು ಜುಬ್ಬಾ ಪೈಜಾಮ ಇಡಲ್ಲ ನಾನು, ಅದ್ರ ಪಕ್ಕನೇ ಒಂದು ಟಾಪ್ ಇಟ್ಟು ನೋಡ್ರಲ್ಲೇ. ಇವಾಗ ಸಿಕ್ತು ನೋಡು, ಬಂದೆ ಇರು. ಅಬ್ಬಬ್ಬಬ್ಬಾ, ಭಾರಿ ಮಸ್ತ್ ಕಾಲ ಕುಂತಿ ಬಿಡೆ. ತವ್ರ ಮನೆಗೆ ಹೋಗೋ ಖುಷಿ ನೋಡಿ ಎಷ್ಟೈತಿ. ಅದಕ್ಕೆ ಎಲ್ಲ ದಡ್ಡ 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 ಅಂತ ಎಲ್ಲ ಬೇಬೇಕೆ ಸಮುಗ್ಸಾಳೆ. ಮೊಮ್ಮಕ್ಳಿಗೆ ತಯಾರು ಮಾಡಿಯಾ ಇಲ್ಲ ನೀನು ಅಷ್ಟೇ ತಯಾರಾಗಿ ನಿಂತ್ಕೊಂಡ್ಬಿಟ್ಟಿಯಾ? ಅಯ್ಯೋ ಅತ್ತಿಯವ್ರೆ, ಫಸ್ಟ್ ಅವರಿಗೆ ತಯಾರು ಮಾಡಿ ಆಮೇಲೆ ನಾ ತಯಾರಾಗಿದ್ರಿ. ವಾ, ಮಾಮನ ಮನೆಗೆ ಪಾಪು ಇತ್ತಲ್ಲ, ನಾನು ಆಟ ಆಡಿಸ್ತೀನವ ಇವತ್ತು. ಅದಕ್ಕೆ ಇಲ್ಲಪ್ಪ, ಅದಿನ್ನೂ ಸಣ್ಣದೈತಾತ, ದೊಡ್ಡದಾದ್ಮೇಲೆ ಆಟ ಆಡಿಸುವಂತೀಯಾ? ನಾವೆಲ್ಲರೂ ತಯಾರಾಗಾತು, ಇನ್ನು ನಿಮ್ಮ ಮಗನೇ ತಯಾರಾಗಿಲ್ಲ ನೋಡ್ರಿ. ಬನ್ನೋ ಮರೆಯ. ನಾವೆಲ್ಲ ತಯಾರಾದ್ವಿ, ಸುನೀತಾ ಮತ್ತೆ ಸುಮಕ್ಕನೇ ಬರಲಿಲ್ಲ ನೋಡಿ ಇನ್ನು. ತಾಳೊಂದು ಫೋನ್ ಮಾಡ್ತೀನಿ ಎಲ್ಲಿದ್ದಾರಂತ. ಎತ್ತುತ್ತಾ ಇಲ್ಲ ಈಕೆ. ಹಲೋ, ಎಲ್ಲಿದೆಯಾ ಸುನೀತಾ? ಕಾಯ ಕುಂತೀವಿ ನಾವೆಲ್ಲ ತಯಾರಾಗಿ, ಬೇಗ ಬಾರೋ, ತಡಾಕತಿ. ಸುಶೀಲಕ್ಕ, ನಾನು ತಯಾರಾಗಿ ನಿಂತ್ಕೊಂಡಿದ್ದೀನಿ. ನೀವು ಹೆಂಗಿದ್ರು ಕಾರ್ ಗಾಡಿ ತಗೊಂಡು ಹಿಂಗೆ ನಮ್ಮನಿಂದ ಹೋಗ್ಬೇಕಲ್ಲ, ಇಲ್ಲೇ ಹತ್ಕೊಂತೀನವ. ಸುಮಕ್ಕನು ಇಲ್ಲೇ ಬರ್ತಾಳಂತೆ, ಇಬ್ರು ಒಟ್ಟಿಗೆ ಹತ್ತುತ್ತಿರ್ತದ, ಮತ್ತೇನು ಅಲ್ಲಿ ತನಕ ಬರಲಿ. ಹೌದಾ, ಸರಿ ಬರ್ತೀವಿ. ಹೊರಗೆ ನಿಂತಿರವ, ಮತ್ತೆ ಒಳಗೆ ನಿಂತ್ಕೊಬೇಡ, ಕೂಗಕ್ಕಾಗಲ್ಲ. ಓ ಸರಿ ಸರಿ, ಆಯ್ತು ಸುಶೀಲಕ್ಕ. ಬಾಬಾ, ಭಾರಿ ಮಸ್ತ್ ಡೆಕೋರೇಷನ್ ಮಾಡ್ಯಾರ ಬಿಡು. ಹೌದಾ ಸುಶೀಲಕ್ಕ, ಏನ್ ಮಸ್ತ್ ಹೂವಿನ ಡೆಕೋರೇಷನ್ ಆಗ್ಲಿ, ರಂಗೋಲಿ ನೋಡಿ ಎಷ್ಟು ದೊಡ್ಡದು ಹಾಕ್ಯಾರ. ಭಾರಿ ಬಿಡು. ಯಾರು ಭಾರಿ ಚೆನ್ನಾಗಿ ರಂಗೋಲಿ ಹಾಕ್ಯಾರ ಸುಶೀಲಕ್ಕ. ಸುಮಕ್ಕ ಯಾರು ಹಾಕಿರೋದಲ್ಲ, ನಮ್ಮ ಅವ್ವನೇ ಹಾಕಿರೋದದು. ನಂಗೂ ಹೇಳ್ಕೊಟ್ಟಾಳಿದೆ ರಂಗೋಲಿನ, ಭಾಳ ಚೆನ್ನಾಗಿ ಹಾಕಿ ರಂಗೋಲಿ ಎಲ್ಲ. ನಾಳೆ ಜುಕಾಲಿ ಇತ್ತಲ್ಲ, ಅಲ್ಲಿ ಆಡಕ್ ಹೋಗೋಣ. ಫಸ್ಟ್ ಪಾಪು ನೋಡ್ಬೇಕು. ಹೌದಲ್ಲ, ನಾನು ಫಸ್ಟ್ ಪಾಪು ನೋಡ್ಬೇಕಪ್ಪ, ಅದ್ರ ಜೊತೆಗೆ ಆಟ ಆಡ್ಬೇಕು ನಾನು. ಅಲ್ಲ ತಂಗಿ, ವೈಸ್ಲೇಟಾಗ ಬರೋದು. ನಾನು ಒಂದ್ ಬೆಳಗ್ಗೆಯಿಂದ ಕಾಯ ಕುಂತೀನಿ ನೋಡು. ಇಲ್ಲಣ್ಣ, ಮಕ್ಕಳನ್ನೆಲ್ಲ ತಯಾರು ಮಾಡಿ ಮತ್ತೆ ಕೆಲಸ ಎಲ್ಲ ಮುಗಿಸಿಟ್ಟು ಬರ್ಬೇಕಲ್ಲ, ಮತ್ತೆ ಅದಕ್ಕೆ ಸ್ವಲ್ಪ ತಡ ಆಯ್ತು. ಆರಾಮಿದ್ದೀರಾ ಅವರೇ? ಹೂನಪ್ಪ, ನಾನು ಆರಾಮಿದ್ದೀನಿ. ಏನ್ ಭಾರಿ ತಯಾರಿ ಮಾಡಿರ್ಬಿಡು ಮಗಳು ಖುಷಿಗೆ. ಅವರೇ, ಮತ್ತೆ ಅಷ್ಟು ವರ್ಷಕ್ಕೆ ಮಗು ಹುಟ್ಟೈತೆ, ಮತ್ತೆ ಮಾಡದೇ ಇರಕ್ಕಾಗತ್ತಾ? ಅದು ಸರಿ ಅನ್ನ. ಎಲ್ರು ಒಳಗೆ ನಡೀರಿ. ಹಂಗೆ ಮಾವರಲ್ಲಿ ಅದು ಕಾರ್ ಗಾಡಿ ನಿಲ್ಸಕ್ ಹೋಗ್ಯಾರಣ್ಣ, ಬರ್ತಾರೆ. ನಾ ಪಾಪು ಎತ್ಕಂತೀನವ. ಇವಾಗ ಬೇಡಪ್ಪ, ಆಮೇಲೆ ಪಾಪುಗೆ ಹೆಸರಿಟ್ಟ ಮೇಲೆ ಎಲ್ಲರೂ ಹೋಗ್ತಾರಲ್ಲ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎತ್ಕೊಳಂತೆ. ಮತ್ತೆ ಸುಶೀಲಾ ಆರಾಮ? ನಾನು ಆರಾಮ ಅತ್ಕೆಮ್ಮ, ನೀವ್ ಹೆಂಗಿದ್ದೀರಾ? ನಿಮ್ಮಪ್ಪ ಅಮ್ಮ ನಿಮ್ಮಣ್ಣ ಅವರೆಲ್ಲ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ? ಬಂದಾರೆ, ಅಲ್ಲಿ ಒಳಗೆ ತಯಾರಾಗ ಕುಂತಾರೆ, ಬರ್ತಾರೆ ಆಮೇಲೆ. ಹೌದಾ, ಸರಿ. ಮತ್ತೆ ಅವ್ವ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅತ್ಕೆಮ್ಮ? ಅವರು ನಾಷ್ಟ ಮಾಡಿರ್ಲಿಲ್ಲ, ಮಾಡಕ್ ಕುಂತಾರಲ್ಲಿ, ಬರ್ತಾರ ಒಂದು 5 ನಿಮಿಷ. ಆರಾಮಿದ್ದೀರಾ ಅಂದ್ರೆ? ಹ್ಞೂ ಅತ್ತಿ, ನಾನು ಆರಾಮಿದ್ದೀನಿ. ನೀವು ಆರಾಮಿದ್ದೀರಾ? ಹ್ಞೂನಪ್ಪ, ನಾನು ಆರಾಮಿದ್ದೀನಿ. ಅಜ್ಜಿ ಬಾರಮ್ಮ ಮಗನೇ, ಎಷ್ಟು ದಿನ ಆಗಿತ್ತು ನೀನು ನೋಡಿ, ಈ ಅಜ್ಜಿ ಕಡೆ ಬರೋದೇ ಇಲ್ಲಲ್ಲ. ಈ ಸಲ ರಜಾ ಬರ್ತತ್ತಲ್ಲ, ಅವ ಬರ್ತೀನಿ. ಅವ್ವ ಆರಾಮಿದೆಯಾ? ಹ್ಞೂನವ, ನಾನಂತೂ ಆರಾಮಾಗಿದ್ದೀನಿ ನೋಡಿ. ಏನು ನನಗೇನು ಸೊಸಿ ಕಾಟನ ಏನಿಲ್ಲ. ಇವಾಗಂತೂ ಮೊಮ್ಮಗಳು ಹುಟ್ಟೈತಿ, ಭಾಳ ಖುಷಿಯಾಗಿದ್ದೀನವ. ಮಗನಿಗೆ ಮಗು ಆಗುತ್ತೋ ಇಲ್ಲ ಅನ್ಕೊಂಡಿದ್ದೆ. ಸದ್ಯ ಮೊಮ್ಮಗು ಅಂತ ಒಂದು ಬಂತಲ್ಲ, ಅಷ್ಟು ಸಾಕು ನೋಡು. ಮತ್ತೆ ಆರಾಮಿದ್ದೀರಲ್ಲ ಬೀಗ್ರೆ? ಆ ಕಡೆ ನಿಂತ್ಕೊಂಡ್ಬಿಟ್ಟಿರಾ? ಹ್ಞೂ, ನಾನು ಆರಾಮಿದ್ದೀನಿ. ಮತ್ತೆ ನಮ್ದೇನೈತಿ ಈ ಕಡೆ ನಿಂತ್ಕೊಳ್ಳೋ ಸೈಡಿಗೆ. ಅವ್ರದಪ್ಪ ಮಾಡೋದವ್ರು, ಆ ಗಂಡ ಹೆಂಡತಿ ನನ್ನ ಸೋದರತಿ ಹೆಸರಿಡ್ಬೇಕಾದವರು ಇರ್ತಾರೆ. ನಾವು ಈ ಕಡೆ ಸೈಡಿಗೆ ಒಂದು ಕಡೆ ನಿಂತ್ಕೊಂಡ್ರೆ ಮುಗೀತು. ಅದು ನಿಜ ಅನ್ರಿ. ಕುಮಾರ, ಹೆಸರಿಡಪ್ಪ, ಏನು ಹೆಸರಿಡ್ಬೇಕು ಅಂತಿದ್ದೀರಾ ನೋಡ್ರಿ. ಗಂಡ ಹೆಂಡತಿ ಯಾವ್ದಾದ್ರು ಹೆಸರು ಹುಡುಕಿರ್ತೀರಾ ಹೆಂಗೆ? ಹುಡುಗ ಆಗಿದ್ರೆ ನನ್ನ ಗಂಡನ ಹೆಸರು ಇಟ್ಬಿಡೋಣ ಅಂತಿದ್ದೆ. ಹುಡುಗಿ ಆಗೈತಿ ನೋಡ್ರಿ, ನೀವೇ ಯಾವ್ದು ಹೆಸರು ಇಡ್ತೀರಾ ಅಂತ. ಅಕ್ಷರ ಬಂದೈತೆ ಅದಕ್ಕೆಮ್ಮ, ಅಕ್ಷರ ವಾ ಬಂದೈತೆ ನೋಡು. ನಾನೊಂದು ಹೆಸರು ಹೇಳ್ತೀನಿ, ಅದನ್ನೇ ಇಡೋಣ, ವೈಷ್ಣವಿ ಅಂತ. ಹೆಸರು ಭಾಳ ಚೆನ್ನಾಗೈತೆ ನೋಡೋಣ, ವೈಷ್ಣವಿ ಚೆನ್ನಾಗೈತಿ. ಅದನ್ನ ಇಟ್ಬಿಡೋಣ ತಗೊಳ್ರಿ. ವೈಷ್ಣವಿ. ಸುಶೀಲಾ, ನೀನು 3 ಸಲ ಹೆಸರು ಹೋಗವ ಹುಡುಗಿ ಕಿವಿಗೆ. ಸರಿ. ತೊಟ್ಟಿಲು ಕಾರ್ಯ ಮುಗಿದ ನಂತರ ಸುಶಿ ಎಲ್ರನ್ನೂ ಊಟ ಕರೆಯವ. ಸುಶಿ, ಎಲ್ರನ್ನೂ ಕರೆದ್ಬಿಡು. ಇಲ್ಲೇ ಊಟ ಬಡ್ಸಕ್ಕೆ ಹೇಳಿದೀನಿ, ಬಡಿಸ್ತಾರೆ ಬಂದು. ಸರಿ ಆಯ್ತು, ಕರಿತೀನಿ. ಅದಕ್ಕೆ ಯಾಕೆ ಎಲ್ರು ಬೇಗ ಹೋದ್ರಲ್ಲ ನಿಮ್ಮ ಮನೆಯವರೆಲ್ಲ? ಅದ ನಮ್ಮ ಅಣ್ಣನ ಹೆಂಡತಿನ ಪ್ರೆಗ್ನೆಂಟ್ ಅಲ್ಲ, ಅಲ್ಲಿ ಯಾರು ಪಕ್ಕದ ಮನೆಯವ್ರಿಗೆ ಹೇಳಿ ಬಂದಾರವ, ಅವ್ರನ್ನ ಕರ್ಕೊಂಬರಕ್ಕಾಗಲ್ಲ ಅಂತ ಹೇಳಿ, ಮತ್ತೆ ಅದಕ್ಕೆ ಹೊಟ್ಟೆ ನೋವು ಗಿಟ್ಟೆ ಬಂದ್ರು ಅಂತ ಹೇಳಿ ಎಲ್ಲರೂ ಬೇಗ ಹೋದ್ರು ಊಟ ಮಾಡ್ಕೊಂಡು. ಹೌದಲ್ಲ, ಹೇಳಿದ್ರಿ ನೀವು, ನಾನೇ ಮರ್ತಿದ್ದೆ ನೋಡ್ರಿ. ಸರಿ ಆಯ್ತು, ಕರಿತೀನಿ ತಾಳ್ರಿ ಎಲ್ರಿ ಊಟಕ್ಕೆ. ಅಣ್ಣರ ಫಂಕ್ಷನ್ ಮಾತ್ರ ಭಾರಿ ಚೆನ್ನಾಗಿತ್ತು ನೋಡ್ರಿ. ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ನೋಡ್ರಿ ಅಣ್ಣ. ಏನೋ ತಕ್ಕಮಟ್ಟಿ ಮಾಡಿದೀನಿ ನೋಡ್ರಿ, ನೀವು ಬಂದು ತುಂಬಾ ಖುಷಿ ಆಯ್ತು ನಮಗೆ. ಊಟನು ಭಾರಿ ಮಾಡ್ಸಿದ್ವಿ ಬಿಡ್ರಿ. ಏನೇನೋ ಪಲ್ಯ ಐತಿ, 2-3 ಥರದ್ದು, 2 ಥರದ ಪಾಯಸ ಐತಿ, ಆಮೇಲೆ ಅನ್ನ ಸಾರು ಪೂರಿ, ಮತ್ತೆ ಬಾಳೆಹಣ್ಣು ಬೇರೆ ಕೊಟ್ಟಿರ, ಭಾರಿ ಇತ್ತು ಬಿಡ್ರಿ ಊಟ ಮಾತ್ರ. ರೀ, ಅದು ಅಡಿಗೆರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ವಿ. ಅವರೇ ಇಲ್ಲೇ ಬಂದು ಅಡಿಗೆ ಮಾಡಿ, ಅವರೇ ಬಡಿಸಿ ಎಲ್ಲ ಅವರೇ ಅವರ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗತ್ರ. ಚೆನ್ನಾಗಿತ್ತಲ್ರಿ? ಅಗ್ದಿ ಮಸ್ತ್ ಆಗೈತಪ್ಪ ಊಟ ಮಾತ್ರ. ಊಟ ಮತ್ತೆ ಫಂಕ್ಷನ್ ಡೆಕೋರೇಷನ್ ಎಲ್ಲ ಭಾರಿ ಮಸ್ತ್ ಮಾಡಿರ್ ನೋಡು. ಏನೋ ತಕ್ಕಮಟ್ಟಿಗೆ ಮಾಡಿಸಿ ನೋಡ್ರಿ ಮಾವರ. ಮಾಮ ನಂಗೊಂದು ಐಸ್ ಕ್ರೀಮ್ ಬೇಕು. ಮಾಮ ನಂಗೂ ಒಂದು ಬೇಕು.
ಯಾಕೆ ಐಸ್ ಕ್ರೀಮ್ ತಿಂದು ನೆಗ್ಡಿ ಮಾಡ್ಕೊಳಕ? ಸುಮ್ಮನಿರು, ಏನು ಬೇಡ. ಶಿಶಿಲ, ಒಂದೊಂದು ಐಸ್ ಕ್ರೀಮ್ ತಿಂದ್ರೆ ಏನಾಗಲ್ಲ, ಪಾಪ ಹುಡುಗರು ಕೆಳಗೆ ಕುಂತಾವ. ಹೋದಂಗಿವ ಏನಾಗಲ್ಲ, ಒಂದು ಐಸ್ ಕ್ರೀಮ್ ತಿಂದ್ರೆ ಸುಮ್ಮನಿರು. ಯಾತ್ ನೀವಿಬ್ರು ಹಿಂಗೆ ಆಗ್ಬಿಟ್ರೆ ಮುಗ್ದೋತು, ತಲೆ ಮೇಲೆ ಕುತ್ಕೊಂತಾರ ಅವರು. ಸುಮ್ಮನಿರೇವ, ಒಂದು ಐಸ್ ಕ್ರೀಮ್ ಇಲ್ಲ ಏನಾಗತ್ತಿ, ಪಾಪ ನನ್ನ ಮೊಮ್ಮಕ್ಳು ತಿನ್ಲಿ. ಖುಷಿ, ನೀನು ಊಟ ಕುತ್ಕೊಂಡ್ಬಿಡು ಬಾ. ಇವ್ರದೆಲ್ಲ ಆಗ್ಲಿ, ಆಮೇಲೆ ನಾನು ನೀನು ಅತ್ತಿಗೆಮ್ಮ ಅಣ್ಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತಗ. ಹ್ಞೂನವ, ಸರಿ ಆಯ್ತು. ಅಯ್ಯೋ, ನಿಮ್ಮ ಮಗಳು ನಿಮ್ಮ ಜೊತೆ ಊಟ ಮಾಡ್ಬೇಕು ಇವತ್ತು, ಇಲ್ಲ ಅಂದ್ರೆ ಆಕಿ ಮನ್ಸಿಗೆ ಸಮಾಧಾನ ಆಗಲ್ಲ. ಮೊದಲೇ ಅಪರೂಪಕ್ಕೆ ಸಿಕ್ಕಿರಾ, ಮತ್ತೆ ಆಕೆ ಹೆಂಗೆ ನಮ್ಮ ಜೊತೆ ಊಟ ಮಾಡ್ತಾಳೆ ಹೇಳ್ರಿ, ಆಕಿ ಮನ್ಸರ ಕೇಳ್ಬೇಕಲ್ಲ. ಆಕಿಗೂ ತವ್ರ ಮನೆಯವ್ರ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಆಸೆ. ಸುನೀತಕ್ಕ ಸುಮಕ್ಕ ಇನ್ನು ಸ್ವಲ್ಪ ಅನ್ನ ಹಾಕಿಸ್ಕೊಳ್ರಿ ಇಬ್ರು. ಇದೇ ಜಾಸ್ತಿ ಆಗೈತ್ರಿ, ನೀವೇ ನಿನ್ ಸ್ವಲ್ಪ ಅನ್ನ ಹಾಕಿಸ್ಕೊಂತೀರಿ ಸಾಕ್ರಿಪ್ಪ. ನಿಮ್ಗೇನಾದ್ರು ತರಲ್ಲ? ಹ್ಞೂನವ್ವ, ನನಗೆ ಸ್ವಲ್ಪ ಪಾಯಸ ಬೇಕಿತ್ತು, ಭಾಳ ಚೆನ್ನಾಗೈತಿ ಪಾಯಸ ಮಾತ್ರ. ತಂಗಿಯವ ನಂಗೂ ಸ್ವಲ್ಪ ಪಾಯಸ ಕೊಡವ್ವ. ಸರಿ ಆತ ತರ್ತೀನಿ ತಾಳ್ರಿ. ಅತ್ತೆ ನನಗೆ ಪೂರಿ ಬೇಕು, ಅನ್ನ ಬೇಡ. ಪೂರಿ ತಂದು ಕೊಡ್ತೀನಪ್ಪ, ಅದು ಸ್ವಲ್ಪ ಅನ್ನ ಊಟ ಮಾಡು. ಸರಿ. ಎಲ್ಲ ಅಡಿಕೆ ತೊಗೊಂಡ್ರ ಬಿಗ್ರೆ? ಹ್ಞೂ ರೀ, ನಿಮ್ಮ ಮಗ ಕೊಟ್ಟ. ಫಂಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ರಿ ನೋಡ್ರಿ. ಅದು ಡೆಕೋರೇಷನ್ ಆಗಿರ್ಬೋದು, ಊಟದ್ದೆಲ್ಲ ಆಗಿರ್ಬೋದು, ಭಾಳ ಚೆನ್ನಾಗಿ ಮಾಡಿಸಿದ್ರಿ. ಎಲ್ಲ ನನ್ನ ಮಗಂದೇ ಉಸ್ತುವಾರಿ ನೋಡ್ರಿ ಬಿಗ್ರೆ. ಅಂದಂಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ವಿಷಯನಾ? ಏನು ಬಿಗ್ರೆ ಅದು? ಇಷ್ಟು ವರ್ಷಕ್ಕೊಂದು ಮೊಮ್ಮಗಳು ಅಂತ ಹುಟ್ಟಾಳೆ, ನಿಮಗೂ ಗೊತ್ತೈತಿ. ಅದು ತವ್ರ ಮನೆ ಸಂಬಂಧ ನನ್ನ ಮಗಳ ಜೊತೆಗೆ ಇನ್ನೂ ಗಟ್ಟಿ ಮಾಡೋಣ ಅಂತ ಒಂದು ಆಸೆ ಕಂಡ್ರೆ ನನಗೆ. ನೀವೇನು ಹೇಳ್ತಿದ್ದೀರಿ ಅರ್ಥ ಆಗ್ತಿಲ್ಲ ಬಿಗ್ರೆ ನನಗೆ. ಏನಿಲ್ಲ ರೀ, ಅದು ನನ್ನ ಮೊಮ್ಮಗಳಿದ್ದಾಳಲ್ಲ, ಅವಳನ್ನ ನನ್ನ ಮಗಳು ದೊಡ್ಡ ಮಗ ಇದ್ದಾನಲ್ಲ ಅವನಿಗೆ ಮುಂದೆ ಕೊಡೋಣ ಅಂತ ಒಂದು ಆಸೆ ನೋಡ್ರಿ. ನನಗೆ ನಟಿ ಇಲ್ಲ ರೀ ಮಾಡ್ಕೊಳಕ್ಕೆ, ಆದರೆ ಇವಾಗಿನ ಕಾನೂನು ಭಾಳ ಬದಲಾಗೈತ್ರಿ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ. ಮುಂಚೆನೇ ಒಪ್ಪಂದ ಎಲ್ಲ ಮಾಡ್ಕೊಳೋದು ಕಾನೂನು ಪ್ರಕಾರ ತಪ್ಪಂತೆ. ಸುಮ್ಮನೆ ಯಾಕೆ, ಮುಂದೆ ದೊಡ್ಡವರಾಗಲಿ, ಅವ್ರವ್ರು ಇಷ್ಟ ಆಯಿತು ಅಂದರೆ ಅವಾಗ ನೋಡೋಣ. ಒಂದು ಮಾತು, ಇವನು ಚೆನ್ನಾಗಿ ಓದಿದ್ದ, ಇವನು ಚೆನ್ನಾಗಿ ನೌಕರಿಲಿದ್ದ ಅಂದರೆ ಯಾಕೆ ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ತಗೋಬಾರ್ದು? ಹೌದು, ಕಾನೂನು ಪ್ರಕಾರ ಅದು ತಪ್ಪು ಅಂತ ನಾನು ಕೇಳಿದ್ದೀನಿ. ಆಯ್ತು ಬಿಡ್ರಿ, ಮುಂದೆ ಅವ್ರು ದೊಡ್ಡವರಾಗಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಮಾಡೋದಪ್ಪ. ಅತ್ತಿ ಇಲ್ಲಿ ಕೂತ್ಕೊಂಡಿರ ನೀವು? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನಿಮ್ಮವರು ಇಲ್ಲೇ ಕೂತಿದ್ರ, ಹಾಗೆ ನಾನು ಇಲ್ಲೇ ಬಂದು ಕೂತ್ಕೊಂಡೆ, ಅಲ್ಲಿ ಅಡಿಕೆ ಹಾಕೊಂಡು. ಇವನು ಬಸಪ್ಪ ಇಲ್ಲಿ? ಅವರು ಅಲ್ಲಿ ಅಣ್ಣನ ಜೊತೆ ಮಾತಾಡ್ತಾ ನಿಂತ್ಕೊಂಡೆ. ಶಿಲಾ, ನಿಂಗೆ ಅರ್ಶನ ಕುಂಕುಮ ಕೊಡ್ತೀನಿ ಬಾ. ಹಂಗೆ ನಿಮ್ಮ ಅಣ್ಣ ನಿಂಗೆ ಬಂಗಾರದ ಬಳಿ ತಂದರೆ ಅದನ್ನು ಕೊಡ್ತೀನಿ ಬಾ. ಅಯ್ಯ ಅದಕ್ಕೆಮ್ಮ, ಅದೆಲ್ಲ ಯಾಕೆ ತರಕೋದ ಅಣ್ಣ? ನಾನೇನು ಕೇಳಿದ್ದೇನ್ರಿ ಅದಕ್ಕೆಮ್ಮ? ಅದೇನು ಹಾಕದವ? ಸೋದರತಿ ಮತ್ತೆ ಏನಾದ್ರು ಬಂಗಾರದ ಕೊಡಿಸ್ಬೇಕು, ಅದಕ್ಕೆ ತಂದಾನೆ. ಇಸ್ಕ ಸುಮ್ಮನೆ. ನೀನು ನಿನ್ನ ಸೊಸೆಗೆ ಮತ್ತೆ ಬಂಗಾರ ಚೇನ್ ಹಾಕಿಲ್ಲೇನು ಹಂಗೆ ಇದನ್ನು? ಸರಿ ಆಯಿತು. ಅದಕ್ಕೆಮ್ಮ ಬರ್ರಿ, ಕೊಡ್ಬರ್ರಿ. ಅಣ್ಣನ ಕರೀರಿ, ಮತ್ತೆ ಹಂಗೆ ಹೇಳಿ ಹೋಗ್ಬಿಡ್ತೀನಿ. ಮತ್ತೆ ತಡ ಆಗತ್ತೆ ರೀ, ಮತ್ತೆ ಅಲ್ಲಿ ಊರಿಗೆ ಮುಟ್ಟ ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಡ್ತೈತಿ, ಅದಕ್ಕೆ ಹೊರಡ್ತೀವಿ. ಇಲ್ಲೇ ಇದೀನವ, ಬಂದೆ. ಒಂದೆರಡು ದಿನ ಇದ್ದೋ ಖುಷಿ. ಇಲ್ಲ ಅಣ್ಣ, ಹುಡುಗರ್ದು ಶಾಲೆ ರಜಾ ಮಾಡಿಸ್ಕೊಂಬಂದಿನಲ್ಲ, ಮತ್ತೆ ನಾಳೆನೂ ರಜಾ ಆಗತ್ತೆ. ಬೇಡ, ಮತ್ತೊಂದ್ಸಲ ಯಾವಾಗ ರಜಾ ಇದ್ದಾಗ ಬರ್ತೀನಿ ಅಂತ ಕರ್ಕೊಂಡ. ಹ್ಞೂ ನವ, ಸರಿ ಆಯಿತು. ಹೇಮಾ, ಹೋಗು ಅರ್ಶನ ಕುಂಕುಮ ಕೊಟ್ಟು ಬಳಿ ಕೊಡೋಗು ನನ್ನ ತಂಗಿಗೆ. ದೇವ್ರ ಮನೆ ಹತ್ರ ನಡಿಯವ, ಬಂದೆ.